ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಎಲ್ಲ ಜನರು ನಗುಮುಖದಿಂದಿದ್ದರು. ಒಬ್ಬರನ್ನೊಬ್ಬರು ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು. ಆದರೆ ಆ ಹಳ್ಳಿಯಲ್ಲಿ ಕಾಲಗುರು ಎಂಬ ಒಬ್ಬ ವ್ಯಾಪಾರಿ ಬೇರೆಯವರಿಗಿಂತ ವಿಭಿನ್ನವಾಗಿದ್ದನು. ಬಾಯಿಯಲ್ಲಿ ಜೇನಿನಂಥ ಮಾತು, ಆದರೆ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡಿದ್ದನು. ಅವನು ಮಾತು ಕೇಳಿದರೆ ಎಲ್ಲರೂ ಮರುಳಾಗುತ್ತಿದ್ದರು. ಆ ಹಳ್ಳಿಗೆ ಹೊಸ ರೈತನಾದ ಗೋವಿಂದ ಬಂದನು. ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಎಲ್ಲರಿಗೂ ಸಹಾಯ ಮಾಡುತ್ತಿದ್ದನು. ಒಬ್ಬ ದೇವರಂತ ಮನುಷ್ಯನಿದ್ದನು. ಕಾಲಗುರು ಗೋವಿಂದನ ಕೃಷಿ ಜಮೀನು ಚೆನ್ನಾಗಿರುವುದನ್ನು ನೋಡಿ ಅಸೂಯೆಗೊಂಡನು. ಕಾಲಗುರು ಗೋವಿಂದನ ಹೊಲಕ್ಕೆ ಬಂದು, ಗೋವಿಂದ, ನಿನ್ನ ಭೂಮಿ ತುಂಬಾ ಫಲವತ್ತತೆ ಇದೆ. ನಾವು ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ನಿನಗೆ 2ರಷ್ಟು ಲಾಭ ಸಿಗುತ್ತದೆ. ಏನಂತೀಯ? ಗೋವಿಂದ ಅವನ ಮಾತಿಗೆ ಒಪ್ಪಿಕೊಂಡನು. ಕಾಲಗುರು ಗೋವಿಂದನ ಹತ್ತಿರ ಬಂದು ಜೇನು ಹನಿಯಂತೆ ಮಾತನಾಡುತ್ತಿದ್ದನು. ನೀನು ಕೆಲಸ ಮಾಡು, ನಾನು ಮಾರಾಟ ಮಾಡಿಕೊಳ್ಳುತ್ತೇನೆ. ಗೋವಿಂದನು ತನ್ನ ಬೆಳೆದ ಬೆಳೆಗಳನ್ನು, ಧಾನ್ಯ, ಹಣ್ಣುಗಳೆಲ್ಲ ಅವನಿಗೆ ಕೊಟ್ಟನು. ಕಾಲಗುರು ಆದರೆ ಅರ್ಧ ಹಣ ಕೊಟ್ಟು ಉಳಿದ ಹಣವನ್ನು ತಾನೇ ಇಟ್ಟುಕೊಂಡನು. ಕಾಲಗುರುವಿನ ಹೃದಯದೊಳಗೆ ವಿಷ ತುಂಬಿಕೊಂಡಿದ್ದನು. ಒಂದು ದಿನ ಗೋವಿಂದನು ಹಳ್ಳಿಯ ಮಾರುಕಟ್ಟೆಗೆ ಹೋದಾಗ ಕಾಲಗುರು ತನ್ನ ಹೆಸರು ಹೇಳಿ ಗೋವಿಂದನ ಬೆಳೆಧಾನ್ಯಗಳನ್ನು ಮಾರುತ್ತಿದ್ದನು. ಅದನ್ನು ಗೋವಿಂದನು ನೋಡಿ ಕೋಪದಿಂದ ಕೇಳಿದ, ಗುರು, ನೀನು ನನಗೆ ಸಹಾಯ ಮಾಡುವೆ ಎಂದಿದ್ದೆ, ಇದು ಏನು? ಕಾಲಗುರು ನಗುತ್ತಾ ಹೇಳಿದ, ವ್ಯಾಪಾರ ಅಂತೋ ವ್ಯವಹಾರ ಮಿತ್ರ. ಅವನ ತುಟಿಗಳಲ್ಲಿದ್ದ ಜೇನು ಮಾತುಗಳ ಹಿಂದಿನ ವಿಷಯ ಸತ್ಯ ಹೊರಬಂದಿತು. ಹಳ್ಳಿಯ ಹಿರಿಯರು ಮಾರುಕಟ್ಟೆಯಲ್ಲಿ ನಡೆದ ಘಟನೆಯನ್ನು ನೋಡಿ ಜನರು ಹೇಳಿದರು, ಎಲ್ಲಾ ಮಧುರ ಮಾತುಗಳು ಸತ್ಯವಾಗಿರುವುದಿಲ್ಲ. ತುಟಿಗೆ ಜೇನು ಸವರಿ ತುತ್ತಿಗೆ ವಿಷ ಹಚ್ಚುವ ಜನರೇ ಹೆಚ್ಚು. ಗೋವಿಂದನು ಅದಾದ ನಂತರ ಯಾರ ಮಾತಿಗೂ ಅಂಧ ನಂಬಿಕೆ ಇಡಲಿಲ್ಲ. ಅವನು ತನ್ನ ಶ್ರಮದಿಂದ ಜೀವನ ಕಟ್ಟಿಕೊಂಡನು. ಈ ಕಥೆಯ ನೀತಿ ಏನೆಂದರೆ, ಎಲ್ಲಾ ಮಧುರ ಮಾತುಗಳು ಸತ್ಯವಾಗಿರುವುದಿಲ್ಲ. ತುಟಿಗೆ ಜೇನು ಸವರಿ ತುತ್ತಿಗೆ ವಿಷ ಹಚ್ಚುವ ಜನರೇ ಹೆಚ್ಚು. ಗುರುವಿನಂತೆ ಹುಚ್ಚನಾದರೂ ಮಧುರ ಮಾತುಗಳ ಹಿಂದೆ ಇರುವ ಮನಸ್ಸಿನ ಸತ್ಯ ನೋಡಲು ಕಲಿಯಬೇಕು. ಅದೇ ಜೀವನದ ದೊಡ್ಡ ಪಾಠ.